ನಮಸ್ತೆ ಮಿತ್ರರೇ. ನಾವು ಕರಾವಳಿಗರು ಮೀನು ಪ್ರಿಯರು. ಮೀನಿನ ಪದಾರ್ಥವನ್ನು ಬಹಳ ರುಚಿಕರವಾಗಿ ಮಾಡ್ತೇವೆ. ಹಾಗಾಗಿ ಮಂಗಳೂರು ಅಥವಾ ಈ ತುಳುನಾಡೆ ಇಲ್ಲಿಯ ಮೀನಿನ ಪದಾರ್ಥ ವರ್ಲ್ಡ್ ಫೇಮಸ್ ಆಗಿರುವಾಗ ಇವತ್ತು ನಾನು ಕೊಡ್ಡೆ ಮೀನಿನಿಂದ ಒಂದು ಬಹಳ ರುಚಿಕರವಾದ ರಸವನ್ನು ಮಾಡಿದ್ದೇನೆ. ಕೊಡ್ಡೆ ಮೀನು ಫ್ರೈ ಮಾಡಿದರೂ ಸಹ ಬಹಳ ಚೆನ್ನಾಗಿ ಬರ್ತದೆ. ಸ್ವಲ್ಪ ಚಪ್ಪೆ ಮೀನಾದ ಕಾರಣ ಕೆಲವು ಇಂಗ್ರೀಡಿಯೆಂಟ್ಸನ್ನು ಸಮ ಪ್ರಮಾಣದಲ್ಲಿ ಹಾಕಿದರೆ ಮತ್ತು ಗ್ರೇವಿಯನ್ನು ದಪ್ಪವಾಗಿಟ್ಟರೆ ಬಹಳ ರುಚಿಕರವಾಗಿ ಬರ್ತದೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಕೊಡ್ಡೆ ಮೀನಿನ ರುಚಿಕರವಾದ ರಸವನ್ನು ಹೇಗೆ ಮಾಡುವುದೆಂದು ನೋಡೋಣ. ಮಿತ್ರರೇ, ಇವತ್ತು ಈ ಕೊಡ್ಡೆ ಮೀನಿನಿಂದ ನೋಡಿ, ದೊಡ್ಡ ಮೀನು, ಇದರಿಂದ ಬಹಳ ರುಚಿಕರವಾಗಿರ್ತದೆ. ಇಂಥ ದೊಡ್ಡ ಮೀನು, ಇದರಿಂದ ಮಂಗಳೂರು ಶೈಲಿಯ ಒಂದು ರುಚಿಕರವಾದ ಮೀನಿನ ಸಾರು ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದರಲ್ಲಿ 300 ಗ್ರಾಮ್ಸ್ನಷ್ಟು ಈ ಕೊಡೈ ಮೀನು ಉಂಟು. ಈಗ ನಾನು ಇದಕ್ಕೆ 8 ಈ ಬ್ಯಾಡ್ಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ. 1.5 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಸಾಸಿವೆ, 1 ಸಣ್ಣ ನೀರುಳ್ಳಿ, ಇದು ಗ್ರೈಂಡ್ ಮಾಡುವಾಗ ಹಾಕಲಿಕ್ಕೆ. ಇಲ್ಲಿ 1 ನೀರುಳ್ಳಿಯನ್ನು ಚಾಪ್ ಮಾಡಿಟ್ಕೊಂಡಿದ್ದೇನೆ, ಅದು ಮತ್ತು ಮಸಾಲೆ ಒಗ್ಗರಣೆಗೆ ಬೇಕಾಗ್ತದೆ. ಇಲ್ಲಿ 1/2 ಚಮಚದಷ್ಟು ಓಂ ಕಾಳು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡಿ, 1/2 ಚಮಚದಷ್ಟು ಒಟ್ಟಿಗೆ ಮೆಂತೆ ಹಾಗೂ 4-5 ಕಾಳು ಮೆಣಸು, 1/2 ಚಮಚ ಜೀರಿಗೆ, ಇನ್ನು 4-5 ಪಾಟ್ಗಳಷ್ಟು ಗಾರ್ಲಿಕ್, 1 ಸಣ್ಣ ನಿಂಬೆ ಗಾತ್ರದ ಹುಳಿ, ಇಷ್ಟೆಲ್ಲ ಬೇಕು. ಈಗ ಮೊದಲಿಗೆ ಈ ಒಂದು ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತರೋಣ. ಆ ನಂತರ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಮೀನು ಕ್ಲೀನಾಗಿ ಬಂತು. ಈಗ ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಮತ್ತು ಸ್ವಲ್ಪ ಇಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕಿಟ್ಕೊಳ್ಳೋಣ. ಯಾಕೆ ಹೇಳಿದ್ರೆ ಸ್ವಲ್ಪ ಉಪ್ಪು ಇದಕ್ಕೆ ಇಳಿದುಕೊಳ್ಬೇಕು, ಇಲ್ಲದಿದ್ದರೆ ಅದು ಅಷ್ಟೊಂದು ಟೇಸ್ಟ್ ಆಗಿ ಬರೋದಿಲ್ಲ. ಇದನ್ನೊಂದು 10 ನಿಮಿಷ ಹಾಗೆ ಇಟ್ಕೊಳ್ಳೋಣ. ಇನ್ನು ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ವೀಕ್ಷಕರೇ, ಮಸಾಲೆ ಹುರಿಯಲು ನಾನೊಂದು ಸ್ಟವ್ ಅನ್ನು ಆನ್ ಮಾಡಿಕೊಂಡು ಒಂದು ಬಣಾಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ರು, 1/2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ 5-6 ಮೆಣಸುಗಳು, 7 ಮೆಣಸು ತೆಗೆದುಕೊಂಡಿದ್ದೇನೆ ನಾನು. 7 ಮೆಣಸು ಹಾಗೂ ಮೆಣಸು ಸ್ವಲ್ಪ ಉಪ್ತಾ ಬರುವಾಗ ಈ ಎಲ್ಲ ಮಸಾಲೆ ಪದಾರ್ಥಗಳು, ಜೀರಿಗೆ, ಮೆಂತೆ, ಕೊತ್ತಂಬರಿ, ಕಾಳು ಮೆಣಸು ಮತ್ತು ಸ್ವಲ್ಪ ಸಾಸಿವೆ ಎಲ್ಲವನ್ನು ಸಹ ಹಾಕ್ಕೊಳ್ತಿದ್ದೇನೆ ನಾನು. ನಿಧಾನಕ್ಕೆ ಸಣ್ಣ ಉರಿಟ್ಟುಕೊಂಡು ಮಾಡಬೇಕು, ಯಾಕೆ ಹೇಳಿದರೆ ಕರೆಕ್ಟ್ ಬಾರ್ದು. ಸ್ವಲ್ಪ ಎಲ್ಲವನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸು ಹೀಗೆ ನೋಡಿ ಉಬ್ಬಿಕೊಂಡು ಬರುವಾಗ ನಾವೇನೀಗ ಅದಕ್ಕೆ 4-5 ಪಾಟ್ಗಳಷ್ಟು ಬೆಳ್ಳುಳ್ಳಿ, 1 ಸಣ್ಣ ನೀರುಳ್ಳಿ ನೋಡಿ, ಅದನ್ನು ಏನು ಕಟ್ ಮಾಡ್ಕೊಂಡು ಸಣ್ಣ ಕಟ್ ಮಾಡಬೇಕಂತ ಏನಿಲ್ಲ. ಮತ್ತು ಕೊನೆಯದಾಗಿ ಸ್ವಲ್ಪ ಓಮವನ್ನು ಇಲ್ಲಿ ನಡುವಲ್ಲಿ ಹಾಕ್ಕೊಳ್ಳೋಣ. ಕೊನೆಗೆ ಹಾಕ್ಕೊಳ್ಬೇಕು, 1/2 ಸ್ಪೂನ್ನಷ್ಟು ಓಮ ಮತ್ತು ಎಲ್ಲ ತೆಂಗಿನ ತುರಿ, 1 ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ. ತುಂಬ ತೆಂಗಿನ ತುರಿ ಸಹ ಬೇಡ, 1 ಬೌಲ್ನಷ್ಟು ಸಾಕು. ಸಾಧಾರಣ 75 ಗ್ರಾಮ್ಸ್ನಷ್ಟು, ಅಂದರೆ 1 ಬೌಲ್ ಆಗ್ತದೆ ಅದು. ಮತ್ತು ಸ್ವಲ್ಪ ಹಳದಿಯನ್ನು ಹಾಕೊಳ್ಳೋಣ. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ. ಈ ತೆಂಗಿನ ತುರಿ ಫ್ರೈ ಆಗಲಿಕ್ಕಿಲ್ಲ, ಜಸ್ಟ್ ಇಷ್ಟಾಗುವಾಗ ಇದನ್ನು ಆಫ್ ಮಾಡಿಕೊಳ್ಳೋಣ. ಸಾಕು, ಇಷ್ಟು ಬಿಸಿ ಆದರೆ ಸಾಕು. ಇದರಲ್ಲಿ ಇದನ್ನೀಗ ಇದು ತಣ್ಣಗಾಗಲಿಕ್ಕೆ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಈಗ ತಣ್ಣಗಾಗಿದೆ. ಈಗ ಇದನ್ನೊಂದು ಮಿಕ್ಸಿಗೆ ಹಾಕ್ಕೊಂಡು ನಾವು ಇದನ್ನು ಒಳ್ಳೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ.
ಒಳ್ಳೆ ನೀವು ಗ್ರೈಂಡರ್ಗೆ ಸಹ ಹಾಕ್ಕೊಳ್ಬೋದು. ಗ್ರೈಂಡರ್ಗೆ ಹಾಕಿದರೆ ಬಹಳ ಚೆನ್ನಾಗಿ ಬರ್ತದೆ. ಕಡಿಯುವ ಕಲ್ಲಿದ್ದರೆ ಇನ್ನೂ ಸಹ ಬಹಳ ಒಳ್ಳೆಯದು. ಅದರೊಟ್ಟಿಗೆ ನೋಡಿ ಒಂದು ಇಷ್ಟು ದೊಡ್ಡದು ಸಣ್ಣ ಲಿಂಬೆ ಗಾತ್ರದ ಒಂದು ಹುಳಿಯನ್ನು ಹಾಕಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಒಳ್ಳೆ ಫೈನಾದ ಪೇಸ್ಟ್ ಮಾಡಿ ತರ್ತೇನೆ. ವೀಕ್ಷಕರೇ, ಈ ಒಂದು ಮಿಕ್ಸಿಯಲ್ಲಿ ನಾನು 2 ಬಾರಿ ಮಾಡಬೇಕಾಯ್ತು. ನೋಡಿ ಎಷ್ಟೊಂದು ಫೈನಾದ ಮಸಾಲೆಯನ್ನು ಮಾಡಿ ತಂದಿದ್ದೇನೆ ನೋಡಿ. ಈಗ ಇದನ್ನು ನಾನು ಇದಕ್ಕೆ ಶಿಫ್ಟ್ ಮಾಡಿಕೊಳ್ತೇನೆ. 2 ಬಾರಿ ಮಾಡಿಕೊಂಡೆ. ನಾನೊಂದು ಮಣ್ಣಿನ ಮಡಿಕೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಎಲ್ಲವನ್ನು ಶಿಫ್ಟ್ ಮಾಡಿ ಒಳ್ಳೆ ಹದ ಮಾಡಿಕೊಳ್ತೇನೆ. ಸ್ವಲ್ಪ ನೀರನ್ನು ಸಹ ಹಾಕ್ಕೊಳ್ತೇನೆ ನೋಡಿ. ನಾನು ಒಟ್ಟು ಈ ಗ್ರೈಂಡ್ ಮಾಡುವಾಗ 1 ಲೋಟದಷ್ಟು ನನಗೆ ನೀರು ಹಾಕಲಿಕ್ಕೆ ಸಿಕ್ಕಿತು. ಈಗ ಇದನ್ನು ನೀರು ಮಾಡಿಕೊಳ್ಳೋಣ. ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ನಮ್ಮ ದಪ್ಪ ಹದದಲ್ಲಿ ಇಡಬೇಕು. ಯಾವಾಗಲೂ ನಾವು ಈ ಕೊಡಾಯಿ ಮೀನಿದ್ದು ಪದಾರ್ಥ ಮಾಡುವಾಗ ಸ್ವಲ್ಪ ದಪ್ಪ ಇರಬೇಕು ಮತ್ತು ಹೆಚ್ಚು ಖಾರ ಆಗಬಾರ್ದು. ಆದ್ದರಿಂದಾಗಿ ನಾನು ಖಾಲಿ ಬ್ಯಾಡಿಗೆ ಮೆಣಸನ್ನು ಮಾತ್ರ ಯೂಸ್ ಮಾಡಿದ್ದೇನೆ. ನೀವು ಬೇಕಿದ್ರೆ ನಿಮಗೆ ಚೂರು ಖಾರ ಬೇಕಿದ್ರೆ ಒಂದು ಊರಿನ ಮೆಣಸು, ರೌಂಡ್ ಮೆಣಸು ಇರ್ತದಲ್ಲ, ಅದನ್ನು ಸಹ ನೀವು ಯೂಸ್ ಮಾಡಿಕೊಳ್ಬೋದು. ಒಟ್ಟು ನಾನು 1 ಲೋಟಗಳಷ್ಟು ನೀರನ್ನು ನೋಡಿ ನಾನು ಹಾಕ್ಕೊಂಡೆ. ಈಗ ಇದಕ್ಕೆ ಒಂದು ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಹಾಗೂ ನೀರುಳ್ಳಿ, ಚಾಪ್ ಮಾಡಿದಂತಹ ನೀರುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕಲಡಿಸಿಕೊಂಡು ಒಲೆಯ ಮೇಲೆ ಇಟ್ಕೊಳ್ಳೋಣ. ಆಮೇಲೆ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಲಿಕ್ಕೆ ಉಂಟು ನೋಡಿ. ಇದೀಗ ತುಂಬ ದಪ್ಪ ಆಯಿತು. ಈ ದಪ್ಪ ಅದರಿಂದಾಗಿ ಇನ್ನೂ ಸಹ ಸ್ವಲ್ಪ ನಾನು ಇದಕ್ಕೆ ನೀರನ್ನು ಸ್ವಲ್ಪ ಹಾಕ್ಕೊಳ್ತೇನೆ ನೋಡಿ. ಇದು ಹದ ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ದಪ್ಪ ಬೇಡ. ಇನ್ನೂ ಸಹ ಒಂದು ಅರ್ಧ ಲೋಟಗಳಷ್ಟು ನೀರನ್ನು ಹಾಕ್ಕೊಳ್ಳೋಣ. ಮೊದಲು ಒಲೆಗಿಟ್ಟುಕೊಂಡು ಆಮೇಲೆ ನೀರನ್ನು ಹಾಕ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ನಾನು ಗ್ಯಾಸನ್ನು ಉರಿಸಿಕೊಂಡು ಇದರಲ್ಲಿ ನೋಡಿ ಇನ್ನೂ ಸಹ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಹದ ನಮಗೆ ಸ್ವಲ್ಪ ಇದು ನನಗೆ ದಪ್ಪ ಕಾಣ್ತಾ ಉಂಟು. ಒಳ್ಳೆ ಫೈನಾದ ಪೇಸ್ಟ್ ಆದರೆ ಮಾತ್ರ ಒಳ್ಳೆಯದಾಗೋದು. ಇಲ್ಲಿಗ ಈ ಹದದಲ್ಲಿ ನೀವು ಉಪ್ಪನ್ನು ಚೆಕ್ ಮಾಡಿಕೊಳ್ಳಿ. ಉಪ್ಪೆಲ್ಲ ಕರೆಕ್ಟ್ ಉಂಟು. ಈಗ ಮುಚ್ಚಳವನ್ನು ಮುಚ್ಚಿ ಒಂದು ಕುದಿ ಬರಲಿಕ್ಕೆ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಕುದಿಲಿಕ್ಕೆ ಶುರುವಾಯಿತು. ಒಳ್ಳೆ ಚೆನ್ನಾಗಿ ಕುದಿಲಿ. ಚೆನ್ನಾಗಿ ಕುದ್ದ ಮೇಲೆಯೇ ನಾವು ಮೀನನ್ನು ಅದಕ್ಕೆ ಹಾಕ್ಕೊಳ್ಬೇಕು. ನೋಡಿ ನೋಡಿ ಹೇಗೆ ಬಂತು ನೋಡಿ. ಒಳ್ಳೆ ದಪ್ಪ ಸರಿ ಕುದ್ದ ಮೇಲೆ ಕೊನೆಗೆ ಮೀನನ್ನು ಹಾಕ್ಕೊಳ್ಬೇಕು. ಯಾಕೆಳಿದ್ರೆ ಕೊಡ್ಡೆ ಸ್ವಲ್ಪ ಸಾಫ್ಟ್ ಮೀನು, ಬೇಗನೆ ಹಾಕಿ ಕುದಿಸಿದರೆ ಅದು ಅದರಲ್ಲಿ ಕದಡಿ ಹೋಗ್ತದೆ. ಅದರಿಂದಾಗಿ ಇನ್ನು ಸ್ವಲ್ಪ ಕುದಿಲಿ. 2 ನಿಮಿಷಗಳ ಬಳಿಕ ನೋಡೋಣ. ಸಾಕು ವೀಕ್ಷಕರೇ, ಇಷ್ಟು ಕುದ್ರೆ ಸಾಕು. ಈಗ ನಾವೇನು ಮಾಡೋ ಹೇಳಿದ್ರೆ ಈ ಮೀನನ್ನು ಇಲ್ಲಿ ಮೀನುಗಳನ್ನು ಇಟ್ಕೊಂಡಿದ್ದೇನಲ್ಲ, ಚೆನ್ನಾಗಿ ಇದು ಒಳ್ಳೆ ಮೊದಲಿಗಿದ್ರೆ ಕಣ್ಣಿನ ಭಾಗವನ್ನು ಹಾಕೊಳ್ಳೋಣ. ಒಂದೊಂದಾಗಿ 2 ಮೀನಿದ್ದದಲ್ಲ, ಅದು ಕಣ್ಣಿನ ಭಾಗ ಮತ್ತೆ ಉಳಿದ ಭಾಗಗಳನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಿಸಿಕೊಳ್ಳೋಣ. ಒಂದು ಸಣ್ಣ ಮೊಟ್ಟೆ ಸದರಲ್ಲಿತ್ತು. ನಿಧಾನಕ್ಕೆ ಇದನ್ನು ಹೀಗೆ ತಿರುಗಿಸಿಕೊಳ್ಬೇಕು. ಇನ್ನು ಮುಚ್ಚಳ ಒಂದು ಸೈಡ್ ಸ್ವಲ್ಪ ಅರ್ಧದಷ್ಟು ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ಸಾಕು ವೀಕ್ಷಕರೇ, ನೋಡಿ ಇಷ್ಟಾಗುವಾಗ ನಾವು ಇದನ್ನು ಆಫ್ ಮಾಡಿ ಇದನ್ನು ಇಳಿಸಿಕೊಂಡು ಇದರಲ್ಲೇ ನಾನೊಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೇನೆ. ಒಗ್ಗರಣೆಗೆ ಇಲ್ಲಿ ನೋಡಿ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು 2 ಚಮಚ ಸಾಕು, 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ಬಿಸಿಯಾಗುವಾಗ ಒಳ್ಳೆ ಬಿಸಿಯಾಗಲಿ ಎಣ್ಣೆ. ವೀಕ್ಷಕರೇ ನೋಡಿ ಇಷ್ಟ ಆಗುವಾಗ ಸಾಕು. ಇದನ್ನೀಗ ಆಫ್ ಮಾಡಿಕೊಂಡು ಇದನ್ನು ಆ ರಸಕ್ಕೆ ನಮ್ಮ ಗ್ರೇವಿ ಏನು ಮಾಡಿದ್ದೇವೆ ಅದಕ್ಕೆ ಶಿಫ್ಟ್ ಮಾಡಿ. ರುಚಿ ರುಚಿಯಾದ ನಮ್ಮ ಕೊಡ್ಡೆ ಮೀನಿನ ಕೊಡ್ಡೆ ಸ್ವಲ್ಪ ಚಪ್ಪೆ, ಆದರೆ ಹೀಗೆ ಮಾಡಿದರೆ ಈ ರೀತಿಯಲ್ಲಿ ಮಾಡಿದರೆ ಅದು ಬಹಳ ರುಚಿಕರವಾಗಿ ಬರ್ತದೆ ವೀಕ್ಷಕರೇ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಲ್ಲಿ ಒಂದು ಕೊಡ್ಡೆ ಮೀನಿನ ಪದಾರ್ಥವನ್ನು ಮಾಡೋದೆಂದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.